ನಮಸ್ಕಾರ ವೀಕ್ಷಕರೇ, ಅಲಪಿ ಅಂದ್ರೆ ಮೊದಲು ನೆನಪಿಗೆ ಬರೋದು ಅಲಪಿ ಬೋಟ್ ಹೌಸ್. ಈ ವಿಡಿಯೋದಲ್ಲಿ ಇದೇ ಬೋಟ್ ಹೌಸ್ ಎಕ್ಸ್ಪೀರಿಯನ್ಸ್, ಅದರ ಬಜೆಟ್ ಹಾಗೂ ಮತ್ತಷ್ಟು ವಿವರಗಳ ಬಗ್ಗೆ ಮಾತಾಡಲಿದ್ದೇನೆ. ಸ್ಕಿಪ್ ಮಾಡದೆ ವಿಡಿಯೋನ ಕೊನೆವರೆಗೂ ನೋಡಿ. ಬೋಟ್ ಹೌಸ್ ಗಳ ಅವೈಲೇಬಿಲಿಟಿ ಚೆಕ್ ಮಾಡಿದಾಗ ಗೊತ್ತಾಗಿದ್ದು ಏನಪ್ಪಾ ಅಂದ್ರೆ ಇಲ್ಲಿ ಹಲವಾರು ಬೋಟ್ ಹೌಸ್ ಮರ್ಚೆಂಟ್ಸ್ ಇರ್ತಾರೆ. ಸೊ ನಮ್ಗೆ ಬೇಕಾದ ಟೈಮ್ ಮತ್ತೆ ಡೇಟ್ ಗೆ ಇವರು ಬೋಟ್ ಹೌಸ್ ಕೊಡೋ ಅವಕಾಶ ಇದೆ. ಆದ್ರೆ ಇಲ್ಲಿಗೆ ಹೋಗ್ಬೇಕು ಅಂದ್ರೆ ಮೊದಲು ನಮ್ಮ ಇಂಡಿಯನ್ ರೈಲ್ವೇಸ್ ನಮ್ಮನ್ನ ಕರ್ಕೊಂಡು ಹೋಗೋ ಅವೈಲೇಬಿಲಿಟಿ ಇದೆಯಾ ಚೆಕ್ ಮಾಡ್ಬೇಕು ತಾನೆ. ಅದಕ್ಕೆ ಮೇ ತಿಂಗಳಲ್ಲಿ ನಾವು ಜುಲೈ 6ನೇ ತಾರೀಕಿಗೆ ಅಂತ ಕೊಚುವೇಲಿ ಎಕ್ಸ್ಪ್ರೆಸ್ ಕೃಷ್ಣರಾಜಪುರಂ ರೈಲ್ವೆ ನಿಲ್ದಾಣದಿಂದ ಸಾಯಂಕಾಲ 5:15 ಅಂತ ಟಿಕೆಟ್ಸ್ ಬುಕ್ ಮಾಡ್ಕೊಂಡ್ವಿ. ಇದು ಆದ ನಂತರ ಬೋಟ್ ಹೌಸ್ ಅವ್ರಿಗೆ ಕಾಲ್ ಮಾಡಿ ಬೋಟ್ ಬುಕ್ ಮಾಡ್ಕೊಂಡ್ವಿ. ಕೇರ್ಪುರಂ ರೈಲ್ವೆ ಸ್ಟೇಷನ್ ಇಂದ ಅಲಪಿ ರೈಲ್ವೆ ಸ್ಟೇಷನ್ ಗೆ ನಮ್ಗೆ 355 ರೂಪಾಯಿ ಸ್ಲೀಪರ್ ಕೋಚ್ ಗೆ ಅಂತ ಪರ್ ಹೆಡ್ ಆಯ್ತು. ಜುಲೈ 6ನೇ ತಾರೀಕು ನಂದು ಟ್ರೈನ್ ಬೇಗ ಬರ್ಬೋದೇನೋ ಅಂತ ಅನ್ಕೊಂಡು ನಾವು 4 ಗಂಟೆಗೆನೆ ರೈಲ್ವೆ ಸ್ಟೇಷನ್ ಗೆ ರೀಚ್ ಆಗಿ ವೇಟ್ ಮಾಡ್ತಿದ್ರೆ ಕರೆಕ್ಟ್ ಆಗಿ 5:15ಗೆ ಟ್ರೈನ್ ಬಂದಿಲ್ಲ. ಅದು ಆಗಿ 20 ನಿಮಿಷದಲ್ಲಿ ಸುಮಾರು 5:35ಗೆ ಟ್ರೈನ್ ಬಂತು. ಇದೇ ನೋಡಿ ಕೊಚುವೇಲಿ ಎಕ್ಸ್ಪ್ರೆಸ್. ಈ ಟ್ರೈನ್ ಮೈಸೂರು ಜಂಕ್ಷನ್ ಇಂದ ಕೊಚುವೇಲಿವರೆಗೂ ಹೋಗುತ್ತೆ. ಈ ಮಧ್ಯ ಇದು ಕರ್ನಾಟಕ, ಆಂಧ್ರಪ್ರದೇಶ್, ತಮಿಳುನಾಡನ್ನ ದಾಟ್ಕೊಂಡು ಕೇರಳದ ಕೊಚುವೇಲಿವರೆಗೂ ರೀಚ್ ಆಗೋ ಅಷ್ಟರಲ್ಲಿ ಸುಮಾರು 26 ಪ್ರಮುಖ ಸ್ಟೇಷನ್ಗಳ ಮೂಲಕ ಹೋಗುತ್ತೆ. ಈ ಟ್ರೈನ್ ಟೋಟಲ್ ಆಗಿ 975 ಕಿಲೋಮೀಟರ್ ಅನ್ನ ಕವರ್ ಮಾಡುತ್ತೆ. ಕೇರ್ಪುರಂ ಸ್ಟೇಷನ್ ಅಲ್ಲಿ ಸಂಜೆ 5:00 ಬಿಟ್ಟ ನಾವು ಬೆಳಗ್ಗೆ 5 ಗಂಟೆಗೆ ಅಲಪಿ ಸ್ಟೇಷನ್ ಅಲ್ಲಿ ಇಳ್ಕೊಂಡ್ವಿ. ಅಂದ್ರೆ ಸುಮಾರು 11.5 ಅವರ್ ಜರ್ನಿ ಆಯ್ತು. ನಮ್ಮ ಬೋಟ್ ಹೌಸ್ ಬೋರ್ಡಿಂಗ್ ಟೈಮ್ 11 ಗಂಟೆಗೆ ಕೊಟ್ಟಿದ್ರು. ತುಂಬಾ ಟೈಮ್ ಇದೆ ಅಲ್ವಾ ಅಂತ ಇದೇ ಸ್ಟೇಷನ್ ಅಲ್ಲಿ ಇರೋ AC ವೇಟಿಂಗ್ ಹಾಲ್ ತಗೊಂಡ್ವಿ. ಇವರು ಅವ್ರಿಗೆ 30 ರೂಪಾಯಿ ಪರ್ ಹೆಡ್ ಅಂತ ಚಾರ್ಜ್ ಮಾಡ್ತಾರೆ. ನಾವು ಇಲ್ಲಿ 3 ಅವರ್ ಉಳ್ಕೊಂಡ್ವಿ. ಈ ಗ್ಯಾಪ್ ಅಲ್ಲಿ ಏನ್ ಮಾಡೋದು ಗೊತ್ತಿಲ್ಲದೆ ಎನ್ಕ್ವೈರ್ ಮಾಡಿದ್ರೆ ಅಲ್ಲಿಂದ 1 ಕಿಲೋಮೀಟರ್ ಅಲ್ಲಿ ಬೀಚ್ ಇದೆ ಅಂತ ಗೊತ್ತಾಯ್ತು. ಒಂದ್ 15 ಜನ ಗುಂಪು ಬೀಚ್ ಅಂತ ಹೆಸರು ಕೇಳಿದ್ದೆ ಫುಲ್ ಫೀಲ್ಸ್ ತಗೊಂಡು ಎದ್ದು ಬಿದ್ದು ಹೋಗಿ ಬೀಚ್ ನ ನೋಡಿದ್ರೆ ಬರೀ ಬ್ಲಾಕ್ ಸ್ಯಾಂಡ್, ವೇವ್ಸ್ ಕೂಡ ಅಷ್ಟೇನು ಇರ್ಲಿಲ್ಲ. ಅಲ್ಲಿ ಆಟ ಆಡೋಕೆ ಆಗಲ್ಲ ಅಂತ ಗೊತ್ತಾಗಿ AC ಹಾಲ್ಗೆ ವಾಪಸ್ ಹೋಗಿ ಫ್ರೆಶ್ ಅಪ್ ಆಗಿ ರೆಸ್ಟ್ ಮಾಡಿದ್ವಿ. ರಿಕ್ಲೈನರ್ ಸೋಫಾಸ್ ಜೊತೆಗೆ ಇಲ್ಲಿನ ಬಾತ್ರೂಮ್ಸ್ ತುಂಬಾ ಕ್ಲೀನ್ ಆಗಿದ್ವು. ಒಳಗಡೆ ಒಂದು ಸಣ್ಣ ಅಂಗಡಿ ಕೂಡ ಇದೆ. ಇಲ್ಲೇ ಸ್ನಾಕ್ಸ್, ಕಾಫಿ, ಟೀ ಎಲ್ಲ ಕೂಡ ಸಿಗುತ್ತೆ. ರೈಲ್ವೆ ಸ್ಟೇಷನ್ ಇಂದ ಬಸ್ ಹತ್ಕೊಂಡು ಮತ್ತೆ ಅಲ್ಲಿಂದ ಇನ್ನೊಂದು ಆಟೋ ಹಿಡಿಬೇಕು ಅಂತ ಗೊತ್ತಾಯ್ತು. ಸೊ ಕಣ್ಣಿಗೆ ಕಾಣಿಸಿದ ಬಸ್ ಹತ್ಕೊಂಡು ಅಲ್ಲಿಂದ ಆಟೋ ಸ್ಟ್ಯಾಂಡ್ ಗೆ ಹೋಗಿ ಆಟೋ ಸ್ಟ್ಯಾಂಡ್ ನಲ್ಲಿ ವಿಚಾರಿಸಿದ್ರೆ ಒಂದು ಆಟೋ ಅಲ್ಲಿ 5 ಜನ ಹೋಗ್ಬೋದು, ಆದ್ರೆ 300 ರೂಪಾಯಿ ಪರ್ ಆಟೋ ಆಗುತ್ತೆ ಅಂತ ಹೇಳಿ ಕರ್ಕೊಂಡು ಹೋಗಿ ಒಂದು ಬೋಟ್ ಸ್ಟ್ಯಾಂಡ್ ನಲ್ಲಿ ನಿಲ್ಸಿದ್ರು. ಆಹಾ, ಬಂದ್ಬಿಟ್ವಿ ಅಂತ ಬೋಟ್ ಗಳನ್ನ ನೋಡ್ಕೊಂಡು ವ್ಯೂ ಎಂಜಾಯ್ ಮಾಡ್ತಿದ್ದಾಗ ಗೊತ್ತಾಯ್ತು ನಾವು ಹೋಗ್ಬೇಕಾಗಿರೋ ಬೋಟ್ ಸ್ಟ್ಯಾಂಡ್ ಇದಲ್ಲ ಅಂತ. ಮತ್ತೆ ಇನ್ನೊಂದು ಶೇರ್ ಆಟೋ ಮಾಡ್ಕೊಂಡು ಹೋಗ್ಬೇಕಾಯ್ತು. ಈ ತರ ಯಾವ ಬೋಟ್ ಸ್ಟ್ಯಾಂಡ್ ಅಂತ ಸ್ಪೆಸಿಫಿಕ್ ಆಗಿ ಕೇಳ್ದಿರಾ ಸಿಕ್ಕಿದ್ ಬೋಟ್ ಸ್ಟ್ಯಾಂಡ್ ಗೆ ಕರ್ಕೊಂಡು ಹೋಗಿ ಬಿಟ್ಬಿಡೋದು ಲೋಕಲ್ ಆಟೋ ಸ್ಕ್ಯಾಮ್ ತರ ಅನ್ಸ್ತು. ಈ ರೀತಿ ನಮ್ಮ 22 ಜನರ ಗುಂಪಿಗೆ 1500 ರೂಪಾಯಿವರೆಗೂ ಎಕ್ಸ್ಟ್ರಾ ಹೊಡೆತ ಬಿತ್ತು. ಸೊ ನೀವು ಹೋಗೋದಾದ್ರೆ ನಿಮ್ ಬೋಟ್ ಹೌಸ್ ಬೋರ್ಡಿಂಗ್ ಪಾಯಿಂಟ್ ಮೊದಲೇ ಆಟೋ ಅವ್ರಿಗೆ ಕರೆಕ್ಟ್ ಆಗಿ ತಿಳಿಸ್ಬಿಡಿ. ಸರಿ, ಇನ್ನೇನ್ ಮಾಡೋದು ಅಂತ ಇನ್ನೊಂದು ಆಟೋ ಇಟ್ಕೊಂಡು ನಾವು ನಮ್ಮ ಆಕ್ಚುಯಲ್ ಬೋರ್ಡಿಂಗ್ ಪಾಯಿಂಟ್ ಗೆ ಹೋದ್ವಿ. ನಾವು ಬುಕ್ ಮಾಡಿದ್ದು ಶ್ರೀಕೃಷ್ಣ ಹೌಸ್ ಬೋಟ್ಸ್ ಅನ್ನೋ ಮರ್ಚೆಂಟ್ ಕಡೆಯಿಂದ. ಆನ್ಲೈನ್ ಅಲ್ಲಿ ಚೆಕ್ ಮಾಡಿದ್ರೆ ನಮ್ಮ 22 ಜನರ ಗುಂಪಿಗೆ ಸುಮಾರು 45,000 ಅಂತ ತೋರಿಸ್ತಿತ್ತು. ಆದ್ರೆ ನಾವು ಇಂಟರ್ನೆಟ್ ಅಲ್ಲಿ ಇವರ ನಂಬರ್ ತಗೊಂಡು ಡೈರೆಕ್ಟ್ ಆಗಿ ಸ್ಕ್ರೀನ್ ಮೇಲೆ ಕಾಣ್ತಿರೋ ನಂಬರ್ಗೆ ಕಾಲ್ ಮಾಡಿದ್ರೆ ಅವರು ನಮ್ಮೆಲ್ಲರಿಗೂ ಸೇರಿ 1 ನೈಟ್ 2 ಡೇ ಪ್ಯಾಕೇಜ್ ಅಂದ್ರೆ ಜುಲೈ 7ನೇ ತಾರೀಕು 11 ಗಂಟೆಯಿಂದ ನೆಕ್ಸ್ಟ್ ಡೇ ಬೆಳಗ್ಗೆ 9 ಗಂಟೆವರೆಗೂ ಕೊಟ್ಟ ಪ್ಯಾಕೇಜ್ 35,000. ಅಂದ್ರೆ ಪರ್ ಹೆಡ್ ಸುಮಾರು 1,500 ರೂಪಾಯಿವರೆಗೂ ಇನ್ಕ್ಲೂಡಿಂಗ್ ಸ್ಟೇ ಅಂಡ್ ಫುಡ್ ಬಿತ್ತು. ಇಲ್ಲಿ ಸುಮಾರು ಬೋಟ್ಗಳು ಇರುತ್ತೆ. ಇದರಲ್ಲಿ ಟೋಟಲ್ ಎಷ್ಟು ಜನ ಬರ್ತಿದ್ದೀರಾ ಅನ್ನೋದ್ರ ಮೇಲೆ ಬೋಟ್ ಸೈಜ್ ಡಿಪೆಂಡ್ ಆಗುತ್ತೆ. 2 ಜನ ಇಂದ ಹಿಡಿದು 150 ಜನ ಸೇರಿ ಹೋಗೋ ತರ ಕೂಡ ಬೋಟ್ ಅನ್ನ ಬುಕ್ ಮಾಡ್ಕೋಬಹುದು. ಜಾಸ್ತಿ ಜನ ಇರೋದಾದ್ರೆ 3 ಶೇರಿಂಗ್ ಬೆಡ್ರೂಮ್ಸ್ ಕೊಡ್ತಾರೆ. ನಮ್ಮ 22 ಜನರ ಗುಂಪಿಗೆ 7 ಬೆಡ್ರೂಮ್ ಇರೋ ಬೋಟ್ ಅನ್ನ ನಾವು ಆಯ್ಕೆ ಮಾಡ್ಕೊಂಡ್ವಿ. ಬೋಟ್ ಎಂಟರ್ ಆದಾಗ ವೆಲ್ಕಮ್ ಡ್ರಿಂಕ್ ಕೊಟ್ಟು ಸ್ವಾಗತ ಮಾಡಿದ್ರು. ಬೋಟ್ ಹೌಸ್ ಅಂತೂ ತುಂಬಾ ಚೆನ್ನಾಗಿತ್ತು. ಈಗ ನಿಮ್ಗೆ ರೂಮ್ ಬೈ ರೂಮ್ ಹೇಗಿರುತ್ತೆ ಅಂತ ಫುಲ್ ಆಗಿ ತೋರಿಸ್ತೀನಿ. ಎಲ್ಲ ಕಡೆ ಸಹ ಮಾಡರ್ನ್ ಫರ್ನಿಶಿಂಗ್ ಹಾಕಿ ಮಾಡಿದ್ದಾರೆ. ಬಾತ್ರೂಮ್ಸ್ ಅಂತೂ ಇಡೀ ದಿನ ಅಲ್ಲೇ ಇರ್ಬೋದು ಅನ್ನೋ ಅಷ್ಟು ಚೆನ್ನಾಗಿದ್ವು. ನೀವು ಫುಲ್ ರೂಮ್ ಟೂರ್ ನೋಡೋ ಟೈಮಲ್ಲಿ ಇಲ್ಲಿ ವಾಟರ್ ಸಪ್ಲೈ ಬಗ್ಗೆ ರೂಲ್ಸ್ ಹೇಳ್ತೀನಿ. ವಾಟರ್ ಸಪ್ಲೈ ಫುಲ್ ಟೈಮ್ ಇರುತ್ತೆ. ಬಟ್ ಸ್ನಾನಕ್ಕೆ ಬಿಸಿ ನೀರು ಬೇಕು ಅಂದ್ರೆ ಬೆಳಗ್ಗೆ 6 ಗಂಟೆ ಮೇಲೆ ಮಾತ್ರ ಕೊಡ್ತಾರೆ. ಇದಿಷ್ಟು ಬೋಟ್ ನ ಗ್ರೌಂಡ್ ಫ್ಲೋರ್. ಇಲ್ಲಿ ಪೈಲಟ್ ಸೀಟ್, ಲಿವಿಂಗ್ ರೂಮ್, 4 ರೂಮ್ ಮತ್ತೆ ಕಿಚನ್ ಇರುತ್ತೆ. ನೆಕ್ಸ್ಟ್ ಫ್ಲೋರ್ಗೆ ಈ ಮೆಟ್ಟಲಿನ ಮೂಲಕ ಹೋಗ್ಬೇಕಾಗಿರುತ್ತೆ. ಮೇಲೆ ನಿಮ್ಗೆ 3 ರೂಮ್ಸ್ ಜೊತೆಗೆ ಸ್ಪೇಷಿಯಸ್ ಡೈನಿಂಗ್ ಏರಿಯಾ ಮತ್ತೆ ಒಳ್ಳೆ ವ್ಯೂ ಇರೋ ಬಾಲ್ಕನಿ ಕೂಡ ಸಿಗುತ್ತೆ. ರೂಮ್ ಗಳಂತೂ ಫುಲ್ ಡಿಲಕ್ಸ್ ರೂಮ್ಸ್. ಡೈನಿಂಗ್ ರೂಮ್ ಹತ್ರ ವಾಶ್ ಬೇಸಿನ್ಸ್ ಹಾಗೂ ಎಕ್ಸ್ಟ್ರಾ ಬಾತ್ರೂಮ್ ಕೂಡ ಸಿಗುತ್ತೆ. ಫುಲ್ ಡೈನಿಂಗ್ ರೂಮ್ ಈ ರೀತಿ ಕಾಣಿಸುತ್ತೆ. ಒಂದು 30 ಜನ ಆರಾಮಾಗಿ ಕೂತ್ಕೊಂಡು ತಿನ್ನೋ ಅಷ್ಟು ದೊಡ್ಡ ಡೈನಿಂಗ್ ರೂಮ್. ನೈಟ್ ಅಲ್ಲಿ ನಮ್ಮ ಬೋಟ್ ಕ್ಯಾಪ್ಟನ್ ಸೊಗಸಾದ ಹಾಡುಗಳನ್ನ ಹಾಡಿ ನಮ್ಮನ್ನ ರಂಜಿಸಿದ್ರು. ಫುಡ್ ವಿಷಯಕ್ಕೆ ಬಂದ್ರೆ ವೆಜ್ ಐಟಮ್ಸ್ ಜೊತೆಗೆ ಚಿಕನ್ ಮತ್ತೆ ಫಿಶ್ ಐಟಮ್ಸ್ ಕೊಡ್ತಾರೆ. ಫುಡ್ ಅಲ್ಲಿ ಯಾವುದೇ ರೀತಿಯ ಕಂಪ್ಲೇಂಟ್ಸ್ ಇರಲಿಲ್ಲ, ಚೆನ್ನಾಗಿತ್ತು. ಇವರು ಈ ಲೊಕ್ಯಾಲಿಟಿಯಲ್ಲಿ ಬೋಟ್ ಅಲ್ಲಿ ಸೈಟ್ ಸೀಯಿಂಗ್ ನ ಮಧ್ಯಾಹ್ನ 2 ಗಂಟೆಗೆ ಸ್ಟಾರ್ಟ್ ಮಾಡಿ ಸಂಜೆ 7 ಗಂಟೆಗೆ ಮುಗಿಸ್ತಾರೆ. ಇದಾದ್ಮೇಲೆ ಡಿನ್ನರ್ ಇರುತ್ತೆ. ಬೆಳಗ್ಗೆ ಮತ್ತೆ ಪಾರ್ಕಿಂಗ್ ಸ್ಪಾಟ್ ಇಂದ ವಾಪಸ್ ನಾವು ಬೋಟ್ ಹತ್ತಿದ ಜಾಗಕ್ಕೆ ಕರ್ಕೊಂಡು ಹೋಗಿ ಬಿಡ್ತಾರೆ. ಇಲ್ಲಿಂದ ನಾವು ಮತ್ತೆ ಟ್ರೈನ್ ತಗೊಂಡು ಗುರುವಾಯೂರ್ ಟೆಂಪಲ್ ನ ಕವರ್ ಮಾಡಿ ಅಲ್ಲಿಂದ ವಾಪಸ್ ಬೆಂಗಳೂರಿಗೆ ನೆಕ್ಸ್ಟ್ ದಿನ ಬಂದ್ವಿ.
22 ಜನರ ಗುಂಪು ಹೋಗಿದ್ರಿಂದ ನಮಗೆ ಪರ್ ಹೆಡ್ 3,000 ರೂಪಾಯಿ ಇಡೀ ಟ್ರಿಪ್, ಇನ್ಕ್ಲೂಡಿಂಗ್ ಟ್ರೈನ್, ಬೋಟ್ ಮತ್ತೆ ಫುಡ್ಗೆ ಅಂತ ಆಯ್ತು. ಕಮ್ಮಿ ಜನ ಹೋದಾಗ ಸ್ವಲ್ಪ ಬಜೆಟ್ ಜಾಸ್ತಿ ಆಗ್ಬೋದು. ಇದಿಷ್ಟು ನಮ್ಮ ಅಲೆಪಿ ಬೋಟ್ ಹೌಸ್ನ ಜರ್ನಿ. ನಮ್ಮ ಫುಲ್ ಬೋಟ್ ಹೌಸ್ ಜರ್ನಿ ಹೇಗಿತ್ತು ಅಂತ ಫಾಸ್ಟ್ ಫಾರ್ವರ್ಡ್ ಅಲ್ಲಿ ನಿಮ್ಗೆ ತೋರಿಸ್ತಾ ಇದ್ದೀನಿ. ಯಾಕೆ ಅಂದ್ರೆ ಫುಲ್ ವಿಡಿಯೋ ತೋರಿಸ್ಬೇಕು ಅಂದ್ರೆ 2 hours ಟೈಮ್ ಹಿಡಿಯುತ್ತೆ. ನೋಡಿದ್ರಲ್ಲ ಸ್ನೇಹಿತರೆ, ಈ ವಿಡಿಯೋ ನಿಮ್ಗೆ ಇಷ್ಟವಾದಲ್ಲಿ ಲೈಕ್ ಮಾಡಿ, ಶೇರ್ ಮಾಡಿ. ಇದೇ ರೀತಿ ಮತ್ತಷ್ಟು ಆಸಕ್ತಿಕರ ವಿಷಯಗಳನ್ನು ತಿಳಿಯಲು ತಲೆ ಕೊಟ್ಟು ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡಿ ಹಾಗೂ ಪಕ್ಕದಲ್ಲಿ ಕಾಣ್ತಿರೋ ಬೆಲ್ ಐಕಾನ್ ಅನ್ನು ಒತ್ತಿ. ನೀವು ನಮ್ಮನ್ನು ಇತರ ಸೋಷಿಯಲ್ ಮಾಧ್ಯಮಗಳಲ್ಲೂ ಸಹ ನೋಡಬಹುದು. ತಪ್ಪದೆ ಫಾಲೋ ಮಾಡಿ. ಧನ್ಯವಾದಗಳು.